ಒಬ್ಬ MLA ಪ್ರತಿ ತಿಂಗಳು 1.5 ಲಕ್ಷ ರೂಪಾಯಿ ಸಂಬಳವನ್ನು ಪಡಿತಾನೆ. ಅದೇ ರೀತಿ ಆತನ ಮೇಂಟೆನೆನ್ಸ್ಗೆ, ದೂರವಾಣಿಗೆ, ಲ್ಯಾಂಡ್ಲೈನ್ ಅದಕ್ಕೆ ಬರುತ್ತೆ, ಕಾರ್ ಮೇಂಟೆನೆನ್ಸ್ಗೆ, ಎಂಪ್ಲಾಯ್ ಮೇಂಟೆನೆನ್ಸ್ಗೆ, ಸ್ಟೇಷನರಿ ಮೇಂಟೆನೆನ್ಸ್ಗೆ ಎಲ್ಲ ಸೇರಿ 3-4 ಲಕ್ಷ ರೂಪಾಯಿ, ಅಂದ್ರೆ ಒಟ್ಟೊಂದು 5 ಲಕ್ಷ ರೂಪಾಯಿ, 4 ರಿಂದ 5 ಲಕ್ಷ ರೂಪಾಯಿ ಒಬ್ಬ ಶಾಸಕ ಸಂಬಳ ಪಡಿತಾನೆ. ಆದ್ರೆ ಆ ವ್ಯಕ್ತಿ ಎಷ್ಟು ಕೆಲಸ ಮಾಡ್ತಾನೆ ಅನ್ನೋದು ನಿಮ್ಗೆಲ್ರಿಗೂ ಗೊತ್ತಿದೆ. ಆದ್ರೆ ಹಗಲು ರಾತ್ರಿ ಕಷ್ಟಪಟ್ಟು ಕೆಲಸ ಮಾಡುವಂತ ಆಶಾ ಕಾರ್ಯಕರ್ತರಿಗೆ 6 ರಿಂದ 7 ಸಾವಿರ ರೂಪಾಯಿ. ಒಬ್ಬ MLAಗೆ ನೀವು ಕಾಲ್ ಮಾಡಿದಾಗ ಯಾವತ್ತೂ ಕಾಲ್ ಪಿಕ್ ಮಾಡಲ್ಲ ಒಬ್ಬ MLA. ನಮ್ಮಂತ ಪತ್ರಕರ್ತರ ಕಾಲ್ ಪಿಕ್ ಮಾಡೋಕೆ 4-5 ಸಲ ತಗೊಂತಾರೆ ಇವತ್ತಿನ ಈ ಪ್ರೆಸೆಂಟ್ ಜನರೇಷನ್ MLAಗಳು. ಆದ್ರೆ ಆಶಾ ಕಾರ್ಯಕರ್ತರು 1 ರಿಂಗಿಗೆ ಕಾಲ್ ಪಿಕ್ ಮಾಡ್ತಾರೆ. ಆದ್ರೆ ಅವ್ರ ಸಂಬಳ 7,000, ಇವರ ಸಂಬಳ 4-5 ಲಕ್ಷ. ಆದ್ರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಿಜವಾಗಿಯೂ ಕೆಲಸ ಮಾಡುವವರಿಗೆ ಯಾವ ಕಿಮ್ಮತ್ತಿದೆ ಹೇಳಿ? ಬದಲಾಗಬೇಕು, ಈ ವ್ಯವಸ್ಥೆ ಬದಲಾಗಬೇಕು. ಆಶಾ ಕಾರ್ಯಕರ್ತರ ಸಂಬಳವೂ ಹೆಚ್ಚಾಗಬೇಕು.